ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಬೈಕ್ ತೆಗೆರಿ ಕಾರನ್ನು ಪಾರ್ಕ್ ಮಾಡಬೇಕು ಅಂದದ್ದಷ್ಟೇ ದಂಪತಿಯ ಮೇಲೆ ಬಾಡಿಗೆದಾರರ ಗ್ಯಾಂಗ್ ರಾಡು, ಬ್ಯಾಟು ಮತ್ತು ಚಾಕುವಿನಿಂದ ಹಲ್ಲೆ ನಡೆಸಿ ಸಾಲದಕ್ಕೆ ಕಾರನ್ನು ಕಾಲಿನ ಮೇಲೆ ಹತ್ತಿಸಿ ಕಾರನ್ನು ಜಖಂಗೊಳಿಸಿದ್ದಾರೆ. ಎಲ್ಲಿ ಅಂತೀರಾ? ವರದಿ ನೋಡಿ. ಪಾರ್ಕಿಂಗ್ ವಿಚಾರಕ್ಕೆ ಬಾಡಿಗೆದಾರರ ಫೈಟಿಂಗ್, ದಂಪತಿ ಮೇಲೆ ಕಾರು ಹರಿಸಿದ ಡೆಡ್ಲಿ ಗ್ಯಾಂಗ್. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪಾರ್ಕಿಂಗ್ ಫೈಟಿಂಗ್ ಇದೇ ಮೊದಲೇನಲ್ಲ. ವಾಹನಗಳನ್ನ ನಿಲ್ಲಿಸುವ ವಿಚಾರಕ್ಕೆ ಗಲಾಟೆಗಳು ಆಗಾಗ ನಡೆಯುತ್ತಲೇ ಇರುತ್ತೆ. ಆದ್ರೆ ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೇರೋಹಳ್ಳಿಯ ಸಿಂಡಿಕೇಟ್ ಲೇಔಟ್ ನಲ್ಲಿ ನಡೆದ ಪಾರ್ಕಿಂಗ್ ಗಲಾಟೆ ಅತಿರೇಕಕ್ಕೆ ಹೋಗಿದೆ. ಪಾರ್ಕಿಂಗ್ ವಿಚಾರಕ್ಕೆ ನೆರೆಹೊರೆಯವರ ನಡುವೆ ನಡೆದ ಗಲಾಟೆ ವಿಕೋಪಕ್ಕೆ ತಿರುಗಿದ್ದು, ಕೆರಳಿದ ಗ್ಯಾಂಗ್ ಒಂದು ಅಲ್ಲಿ ಸಂತೋಷ್ ದಂಪತಿ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದೆ. ಹಲ್ಲೆಗೊಳಗಾದ ಸಂತೋಷ್, ಶುಭ ದಂಪತಿ ರತ್ನಮ್ಮ ಎಂಬುವರ ಮನೆ ಕೆಳಗೆ ವಾಸವಿರ್ತಾರೆ. ಸಂತೋಷ್ ಪ್ರತಿದಿನ ತಮ್ಮ ಕಾರನ್ನ ಮನೆ ಕೆಳಗೆ ಪಾರ್ಕ್ ಮಾಡ್ತಿರ್ತಾರೆ. ಆದ್ರೆ ಮೊನ್ನೆ ಪಾರ್ಕ್ ಮಾಡೋದಕ್ಕೆ ಹೋದಾಗ ರತ್ನಮ್ಮ ಅವರ ಮಗನ ಬೈಕನ್ನ ಅಡ್ಡ ನಿಲ್ಲಿಸಲಾಗಿತ್ತು. ಬೈಕ್ ತೆಗೆಯುವಂತೆ ಸಂತೋಷ್ ಕೇಳಿದಾಗ ಪ್ರತಿದಿನ ನಿಂದು ಇದೇ ಆಯ್ತು ಅಂತ ಹೇಳಿ ನಿಂದಿಸಿದ್ದಾರೆ. ಅಲ್ಲದೆ ಏಕಾಏಕಿಯಾಗಿ ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪಿಸಲಾಗಿದೆ. ರತ್ನಮ್ಮ ಮತ್ತು ಆಕೆಯ ಮಗ, ಅಳಿಯ ಮತ್ತು ಮಗಳು ಸೇರಿ 4 ಸಂತೋಷ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಕ್ರಿಕೆಟ್ನ ವಿಕೆಟು, ಬ್ಯಾಟು, ರಾಡು ಮತ್ತು ಚಾಕುವಿನಿಂದ ಮಾರಣಾಂತಿಕ ಹಲ್ಲೆ ನಡೆಸಿದ್ರು ಅಂತ ಆರೋಪಿಸಲಾಗಿದೆ. ಜಗಳ ಬಿಡಿಸೋದಕ್ಕೋದ ಸಂತೋಷ್ ಪತ್ನಿ ಶುಭಾ ಮೇಲೂ ಕೂಡ ಹಲ್ಲೆ ನಡೆಸಲಾಗಿದೆ. ಕಾಲಿನ ಮೇಲೆ ಕಾರನ್ನ ಹರಿಸಿ ಕೊಲೆಗೆ ಯತ್ನಿಸಿದ್ದಾರೆ ಎನ್ನಲಾಗಿದೆ. ಪೊಲೀಸರಿಗೆ ಕರೆ ಮಾಡಿದ್ದಕ್ಕೆ ಕೋಪಗೊಂಡ ಆರೋಪಿಗಳು ಸಂತೋಷ್ ಕಾರನ್ನು ಸಹ ಜಖಂಗೊಳಿಸಿದ್ದಾರೆ. ಈ ಹಲ್ಲೆಯಿಂದ ಗಂಭೀರವಾಗಿ ಗಾಯಗೊಂಡಿರುವ ಸಂತೋಷ್ ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಾನು ಒಂದು ಕಾಲ್ ಮಾಡಿ ಹೊಯ್ಸಳಗೆ ಹೇಳಿದೆ. ಹೇಳುವಾಗ್ಲೇನೆ ಬಂದು ನಾನು ಮಾತಾಡಕ್ಕೂ ಬಿಡ್ತಾರಲ್ಲ ಹೊಯ್ಸಳಗೆ. ಒಂದು ಕಿರ್ಚಾಡ್ಕೊಂಡು ಇದು ಮಾಡ್ಕೊಂಡು ಅಡ್ರೆಸ್ ಹೇಳಕ್ ಬಿಡ್ದಂಗೆ ಕಿರ್ಚಾಡಿ ಇದು ಮಾಡ್ದ. ಅಷ್ಟರಲ್ಲಿ ಇವ್ರು ಯಾರೋ ಟ್ರಿಪ್ ಏನ್ ಮಾಡಿದ್ರು ಗೊತ್ತಿಲ್ಲ, ಯಾರನ್ನೋ ಕರ್ಸಿದ್ರು. ಅವ್ನು ಬಂದಂಗೇನೆ ಕಾರ್ ಎತ್ಕೊಂಬಂದ್ ಸೀದಾ ನನ್ನ ಕಾರ್ ಪಕ್ಕ ನಿಂತಿದ್ದ. ನಮ್ಮ ಕಾರ್ ಗುದ್ದಿ ನನ್ನ ಬಂದು ಅಲ್ಲಿ ಸಂಡಿಲ್ ಸಿಕ್ಸಿ ಇಸ್ಕಾಕ್ಬಿಟ್ಟ ಆ ಕಾರಲ್ಲಿ ಗುದ್ದಿ. ನಾನು ಫಸ್ಟ್ ಇದಾಗಿ ಕೆಳಗಡೆ ಬಿದ್ದೆ ಹಿಂಗೆ ಎದೋಳಷ್ಟರಲ್ಲಿ ವಿಕೆಟ್ ಎತ್ಕೊಂಡ್ಬಂದು ಕೈ ಹೊಡೆದ. ಹಿಂಗೆ ಕೈ ಹೊಡೆಯಕ್ ಬಂದ, ನನ್ನ ಕೈ ಹಿಂಗೆ ಅಡ್ಡ ಹಿಡಿದ್ಬಿಟ್ಟು ಆ ವಿಕೆಟೇ ಹೊಡೆದೋಯ್ತು. ಸರಿ ಅಂತ ಅವ್ನು ತಿರ್ಗಾ ಚುಚ್ಚಕ್ ಬಂದಿದ್ದು ವಿಕೆಟ್ನ ಕೈಯಲ್ಲಿ ಹಿಡ್ಕೊಂಡು ಅವ್ನಿಗೆ ಹೇಳ್ತಾ ಇದೀನಿ, ಫಸ್ಟ್ ತಿಳ್ಕೊ ಏನಾಯ್ತು ಇರೋ ನಿಮಿಷ ತಿಳ್ಕೊಂಡಾಗ ವಿಕೆಟ್ ಹಿಡ್ಕೊಂಡು ಒಂದು 2 ನಿಮಿಷ ಆಡ್ತಾ ಯಾರು ಅಡ್ಡ ಬಂದಿಲ್ಲ. ಇದಕ್ಕಿದಂಗೆ ತಿರ್ಗಾ ಇನ್ನೊಬ್ಬ ಅವ್ರ ತಮ್ಮ ಬಂದು ನಾನು ಹಿಡ್ಕೊಂಡು ಹಿಂಗ್ ತಳ್ಳಿ ಹೊಡೆಯಕ್ ಸ್ಟಾರ್ಟ್ ಮಾಡ್ದ. ಸದ್ಯ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ರತ್ನಮ್ಮ ಮತ್ತು ಅವರ ಕುಟುಂಬದ 4 ವಿರುದ್ಧ ಪ್ರಕರಣ ದಾಖಲಾಗಿದೆ. ಹಲ್ಲೆ ನಡೆಸಿ ವಿಕೃತಿ ಮೆರೆದವರ ಮೇಲೆ ಕಾನೂನು ಕ್ರಮಕ್ಕೆ ಆಗ್ರಹಿಸಲಾಗಿದೆ. ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ, ಬೆಂಗಳೂರು.